ಸಂತೋಷ್ ಲಾಡ್ ಸಾಹೇಬ್ರ, ನೀವು ತಪ್ಪು ಮಾಡತ್ತೀರಿ ಅಂತ ಹೇಳಬಹುದು, ಅದ್ರಾಗ ಯಾವುದೇ ರೀತಿ ಅಸಂತೋಷ ಇಲ್ಲ. ನೀವು ಸರ್ಕಾರ ಟೀಕೆ ಮಾಡ್ರಿ, ಯಾರೂ ಬೇಡ ಅನ್ನಂಗಿಲ್ಲ. ಮಾಧ್ಯಮಗಳು ತಪ್ಪದಂದ್ರ ಅದನ್ನು ಟೀಕೆ ಮಾಡ್ರಿ. ಜಾತಿ ಕೇಳಿ ಕೊಂದ್ರ ಜಾತಿ ಕೇಳಷ್ಟು ಟೈಮ್ ಇತ್ತ ಭಯೋತ್ಪಾದಕರಿಗೆ, ಇದೆಲ್ಲ ಸುಳ್ಳು ಅಂತಾರ. ಯಾರ ನೀವು ಹೊಡೆದು ಓಡಿ ಹೋಗ ಜಾತಿ ಕೇಳ್ಕೊಂಡ್ ಹೊಡ್ಯಾಕಾಗತ್ತೆ? ಸಿದ್ದರಾಮಯ್ಯ ಸಾಹೇಬ್ರಂತಾರ ಅಷ್ಟು ದೊಡ್ಡ ಅಟ್ಯಾಕ್ ಆಗೈತಿ, ಆದ್ರ ಯುದ್ಧ ಅಗತ್ಯನ ಇರ್ಲಿಲ್ಲ ಅಂತಾರ. ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕು, ಈಗ ತಕ್ಷಣಕ್ಕೆ ಯುದ್ಧ ಬೇಡ. ನಿಮ್ಮ ಪಕ್ಷದ ನಾಯಕರುಗಳು ಮಾತಾಡೋದು ಎಲ್ಲಾನು ನೋಡಿದ್ರ ನೀವು ಮಾತಾಡೋದನ್ನು ಅವ್ರ ಜೋಡಿನ ಹೊಂದ್ಕೋತೈತಿ. ಕೆರೆ ತೋರ್ಸಾಕತ್ತಾರ, ಸಮುದ್ರ ತೋರ್ಸಾಕತ್ತಾರ, ಸುಳ್ಳು ಸುದ್ದಿ ತೋರ್ಸಾಕತ್ತಾರ ಅಂತ ನೀವು ವ್ಯಂಗ್ಯ ಮಾಡಿ ಮಾತಾಡಿದ್ರೆ ಏನ್ ಯೂಸ್ ಬಂದ್ರಿ? ಯಾವ್ದೋ ಕೆರೆ ನೀರು ಮಳೆ ನೀರು ತೋರಿಸ್ಬಿಡೋದು, ನೀರು ತಗೊಂಡ್ಬಿಡತ್ತಂತ ಅಂದ್ರೆ ಪಾಕಿಸ್ತಾನ ನೀರು ಕುಡಿವಲ್ಲ ಜನರಿಗೆ. ಸಂತೋಷ್ ಲಾಡ್ ಸಾಹೇಬ್ರ, ಸಾರಿ ಸಂತೋಷ್ ಲಾಡ್ ಸಾಹೇಬ್ರ, ಆದ್ರೆ ಇದು ನಿಮಗ ಗೌರವ ತರೋ ಅಂತ ಮಾತುಗಳ ಅಲ್ಲಿ ನೋಡ್ರಿ. ನಮಸ್ಕಾರ ರೀ. ನಿಮಗ ಮಾಧ್ಯಮದ ಮೇಲೆ ಸಿಟ್ಟಿತ್ತು, ಮಾಧ್ಯಮದವರ ತಪ್ಪು ವರದಿ ಮಾಡಾಕತ್ತಾರು ಅಂತಂದ್ರ ಹೇಳ್ಕೊಳ್ಳೋದ್ರಾಗ ಏನೂ ತಪ್ಪಿಲ್ರಿ. ಯಾವುದೋ ಬೆಟ್ಟ, ಯಾವುದೋ ಟ್ಯಾಂಕರ, ಯಾವುದೋ ನೀರ, ಯಾವುದೋ ಕೆರಿ, ಯಾವುದೋ ಸಾಗರ, ಯಾವುದೋ ಸಮುದ್ರ ತೋರ್ಸಾಕತ್ತಾರ. ಸುಟ್ಟೋಗಿರೋ ಹಳಿ ಕ್ಯಾಂಪ್ಗಳನ್ನ ಈಗ ಸುಟ್ಟಾವಂತ ತೋರ್ಸಾಕತ್ತಾರ. ಸುಳ್ಳು ವರದಿ ಮಾಡಾಕತ್ತಾರು ಅಂತಂದ್ರ ಸಂತೋಷ್ ಲಾಡ್ ಸಾಹೇಬ್ರ, ನೀವು ತಪ್ಪು ಮಾಡತ್ತೀರಿ ಅಂತ ಹೇಳ್ಬೋದು, ಅದ್ರಾಗ ಯಾವುದೇ ರೀತಿ ಅಸಂತೋಷ ಇಲ್ಲ. ಆದ್ರೆ ನೀವು ಭಾರತ ಸರ್ಕಾರ ಪಾಕಿಸ್ತಾನದ ವಿರುದ್ಧವಾಗಿ ತಗೊಂಡಿರುವಂತ ಎಲ್ಲಾ ನಿಲುವುಗಳನ್ನ ವಿರೋಧ ಮಾಡಿ ಮಾತಾಡ್ತಿರಲ್ಲ, ಅದು ಅಸಂತೋಷ ಕೊಡ್ತೈತಿ. ನೀವು ಸರ್ಕಾರ ಟೀಕೆ ಮಾಡ್ರಿ, ಯಾರೂ ಬೇಡ ಅನ್ನಂಗಿಲ್ಲ. ಮಾಧ್ಯಮಗಳು ತಪ್ಪದವಂದ್ರ ಅದನ್ನು ಟೀಕೆ ಮಾಡ್ರಿ, ಅದನ್ನು ಯಾರು ಬೇಡ ಅನ್ನಂಗಿಲ್ಲ. ಆದ್ರೆ ನಿಮ್ಮ ಮಾತಿನ ನಿಲುವು ಡಿಸೈಡ್ ಆಗೋದು ನಿಮ್ಮ ಪಕ್ಷದವ್ರು ಯಾವ ರೀತಿ ಮಾತಾಡತ್ತಾರಲ್ಲ, ನೀವು ಅದೇ ರೀತಿ ಮಾತಾಡತ್ತಿರೋ ಬ್ಯಾರೆ ಮಾತಾಡತ್ತಿರೋ ಅಂತ ಕಂಪೇರ್ ಮಾಡಿ ನೋಡಿದಾಗ ಗೊತ್ತಾಕೈತಿ. ನಿಮ್ಮ ಪಕ್ಷ ಅಂದ್ರೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಕಾಕರು ಅಷ್ಟ ಅಲ್ರಿ, ನಿಮ್ಮ ಸುತ್ತಮುತ್ತ ಇರೋ ನಾಯಕ ಮನೆಗಳು ಮಾತಾಡೋ ನಿಲುವಿನ ಮೇಲೆ ನಿಮ್ಮ ಮಾತು ಡಿಸೈಡ್ ಆಗ್ತೈತಿ. ರಾಹುಲ್ ಗಾಂಧಿ ಅವರು ಹೇಳಿದ್ರು, ಪಾಕಿಸ್ತಾನದ ಪರವಾಗಿ ಭಾರತ ಸರ್ಕಾರ ಏನ ನಿಲುವು ತಗೊಂಡು ನಾವು ಅವರಿಗೆ ಸಪೋರ್ಟಿವ್ ಆಗಿರ್ತೀವಿ ಅಂತ. ನಿಮ್ ಸುತ್ತಮುತ್ತ ಇರೋ ನಾಯಕರುಗಳು ಮಾತಾಡೋದ್ರ ಬಗ್ಗೆ ಹೇಳಾಕತ್ತನು. ತಿಮ್ಮಾಪುರ್ ಸಾಹೇಬ್ರು ಹೇಳ್ತಾರ, ಜಾತಿ ಕೇಳಿ ಕೊಂದ್ರ ಜಾತಿ ಕೇಳಷ್ಟು ಟೈಮ್ ಇತ್ತ ಭಯೋತ್ಪಾದಕರಿಗೆ, ಇದೆಲ್ಲ ಸುಳ್ಳು ಅಂತಾರ. ಯಾರ ನೀವು ಹೊಡೆದು ಓಡಿ ಹೋಗ ಜಾತಿ ಕೇಳ್ಕೊಂಡ್ ಹೊಡ್ಯಾಕಾಗತ್ತೆ? ನೀನೇ ಪ್ರಾಕ್ಟಿಕಲ್ ಯೋಚನೆ ಮಾಡಿ. ಹೊಡಬಿಡಂಗ್ ಹೊಡಿತಾನೆ, ಓಡಿ ಹೋಗ್ತಾನೆ. ಅವ್ನು ನಿಂತ್ಕೊಂಡು ಕೇಳಿ ಹೊಡೆಯಟ್ಟು ವ್ಯವಧಾನ ಯಾರಿಗಿರೋದು? ಸಿದ್ದರಾಮಯ್ಯ ಸಾಹೇಬ್ರಂತಾರ ಅಷ್ಟು ದೊಡ್ಡ ಅಟ್ಯಾಕ್ ಆಗೈತಿ, ಆದ್ರ ಯುದ್ಧ ಅಗತ್ಯನ ಇರ್ಲಿಲ್ಲ ಅಂತಾರ. ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕು, ಮಾಡ್ಲೇಬಾರದು ಅಂತ ಏನಿಲ್ಲ. ಆದ್ರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿ, ಅಗತ್ಯ ಇಲ್ಲ ಅಂತ ಹೇಳಿ ಅವರು ಪಾಕಿಸ್ತಾನದಾಗ ಹೀರೋ ಆಗಿಬಿಟ್ರು. ಪಾಕಿಸ್ತಾನ ಮಾಧ್ಯಮಗಳ ಮುಂದನು ಸಿದ್ದರಾಮಯ್ಯ ಸಾಹೇಬ್ರು ಮಿಂಚಾಕತ್ತು ಬಿಟ್ರು. ಇನ್ನು ರೇವಂತ್ ರೆಡ್ಡಿ ಅಲ್ಲಿ ಕೂತ್ ಅವ್ರು ಇನ್ನೊಂದೇನೋ ಮಾತಾಡ್ತಾರ. ಒಟ್ಟು ನಿಮ್ಮ ರಾಜಕೀಯ ನಾಯಕರು, ನಿಮ್ಮ ಪಕ್ಷದ ನಾಯಕರುಗಳು ಮಾತಾಡೋದು ಎಲ್ಲಾನು ನೋಡಿದ್ರ ನೀವು ಮಾತಾಡೋದನ್ನು ಅವ್ರ ಜೋಡಿನ ಹೊಂದ್ಕೋತೈತಿ. ಯಾಕಂದ್ರ ಅವ್ರು ಹಿಂಗೆಲ್ಲ ಮಾತಾಡ್ತಿದ್ದ ಸಂದರ್ಭದಾಗ ಅವ್ರ ಜೋಡಿನ ನಿಮ್ಮ ಇಂಥ ಮಾತು ಬಂದಾಗ ಏನು ಜವಾಬ್ದಾರಿ ಇಲ್ದ ಮಾತಾಡ್ತಾರಪ್ಪ ಅಂತ ಅನ್ನಿಸ್ಬಿಡ್ತೈತಿ. ನೀವೀಗ ಜವಾಬ್ದಾರಿಯುತವಾಗಿ ಮಾತಾಡ್ಬೇಕಿತ್ರಿ, ಹೌದಿಲ್ರಿ? ಸಿಂಧೂ ಕಣಿವೆ ಒಪ್ಪಂದ ರದ್ದು ಮಾಡಿದ ಮೇಲೆ ಏನೇನೆಲ್ಲ ಒಳ್ಳೇದಾಗೋದೈತಿ ಭಾರತಕ್ಕ, ಏನೇನೆಲ್ಲ ಆಗೋದೈತಿ ಪಾಕಿಸ್ತಾನಕ್ಕೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ನೀವು ಮಾತಾಡ್ಬೇಕಿತ್ತು. ಅದನ್ನ ಬಿಟ್ಟು ಕೆರೆ ತೋರ್ಸಾಕತ್ತಾರ, ಸಮುದ್ರ ತೋರ್ಸಾಕತ್ತಾರ, ಸುಳ್ಳು ಸುದ್ದಿ ತೋರ್ಸಾಕತ್ತಾರ ಅಂತ ನೀವು ವ್ಯಂಗ್ಯ ಮಾಡಿ ಮಾತಾಡಿದ್ರೆ ಏನು ಯೂಸ್ ಬಂತ್ರಿ? ನೀರು ಯಾವ್ದೋ ಕೆರೆ ನೀರು ತೋರಿಸ್ಬಿಡೋದು, ಯಾವ್ದೋ ಊರಿಗೋಗ ನೀರು ನಿಂದ್ರಿಸ, ಇದು ಏನ್ರಿ ಇದು? ಯಾವ್ದೋ ಕೆರೆ ನೀರು ಮಳೆ ನೀರು ತೋರಿಸ್ಬಿಡೋದು, ನೀರು ತಗೊಂಡ್ಬಿಡತ್ತಂತ ಅಂದ್ರೆ ಪಾಕಿಸ್ತಾನ ನೀರು ಕುಡಿವಲ್ಲ ಜನರಿಗೆ. ಬುದ್ಧಿ ಹೇಳೋ ಪ್ಲೇಸ್ ಒಳಗ ಕೂತೀರಿ, ಅದನ್ನ ಬಿಟ್ಟು ವ್ಯಂಗ್ಯನ ಮಾಡ್ತೀನಿ ಎಲ್ಲಾ ವಿಷಯ ಅಂದ್ರೆ ನಡೆಯಂಗಿಲ್ರಿ. ಮಾಧ್ಯಮದವ್ರಿಗೂ ಜನಗಳಿಗೂ ಬುದ್ಧಿ ಹೇಳ್ಬೇಕಿತ್ತು, ಹಿಂಗಲ್ಲ ಹಿಂಗ ಅಂತ. ಸಿಂಧೂ ಕಣಿವೆ ಒಪ್ಪಂದ ರದ್ದಾಗೈತಿ ಅಂದ್ರ ಪಟ್ಟಣ ಪಾಕಿಸ್ತಾನಕ್ಕೆ ನೀರು ಬಂದ್ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ಡ್ಯಾಮ್ ಕಟ್ಟಬೇಕು, ಕಣಿವೆ ಕಟ್ಟಬೇಕು, ಅದೆಲ್ಲ ಆದ್ಮೇಲೆ ನೀರು ಹೋಗೋದನ್ನ ತಡಿಬೋದು. ಅಲ್ಲಿ ತನಕ ನೀರು ಹರಿತೈತಿ, ಅದು ಪ್ರಾಕೃತಿಕ ನಿಯಮ ಐತಿ. ಹರಿಯೋ ನದಿನ ತಡಿಯಕ್ಕಾಗಂಗಿಲ್ಲ, ತಡಿಬೇಕು ಅಂದ್ರೆ ಸ್ವಲ್ಪ ಸಮಯ ಬೇಕು. ಹಿಂಗೆಲ್ಲ ನಿಯಮಗಳದಾವ್, ಇದೆಲ್ಲ ಪ್ರೊಸೆಸ್ ಐತಿ. ಆಮೇಲೆ ನೀರು ಹೋಗೋದ ಬಂದ್ ಆಕೈತಿ. ಅಲ್ಲಿ ತನಕ ನೀರು ಹಿಡಿದ್ರು, ಪಟ್ನ ಬಿಟ್ರು, ಅಲ್ಲಿ ಪ್ರವಾಹ ಬತ್ತು, ಇದೆಲ್ಲ ಹೇಳಬಾರ್ದು. ನೀವು ತಿಳುವಳಿಕೆ ಇರೋರು ತಿಳುವಳಿಕೆಯಿಂದನ ಮಾತಾಡ್ಬೇಕಲ್ರಿ. ಇದಷ್ಟ ಅಲ್ರಿ, ನೀವು ಇಲ್ಲಿ ತನಕನು ಪಾಕಿಸ್ತಾನದ ವಿರುದ್ಧ ಒಂದು ಮಾತು ಮಾತಾಡ್ಲಿಲ್ಲಲ್ರಿ. ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಏನೇನು ಪರಿಸ್ಥಿತಿ ಐತಿ, ಮಂದಿ ಗೋಳಾಟ ಎಲ್ಲ ಕೇಳ್ಕೊಂಡು ಕರ್ಕೊಂಡು ಬಂದ್ರಿ, ಆ ಮಾತನ್ನ ಮೆಚ್ಕೋಬೇಕು. ಆದ್ರ ಪಾಕಿಸ್ತಾನದಾಗ ಆಗಿರೋ ಭಯೋತ್ಪಾದಕ ದಾಳಿ ಬಗ್ಗೆ ಒಂದು ಕೆಟ್ಟ ಮಾತು ಮಾತಾಡಿದ್ರೇನು?
ಪಾಕಿಸ್ತಾನ ಕುತಂತ್ರ ಹೆಂಗಿತ್ತು, ಪಾಕಿಸ್ತಾನದವರಿಂದ ಎಷ್ಟೆಲ್ಲ ಸಾವು ನೋವು ಆಗ್ಯಾವ ಅಂತ ಹೇಳಿ ಒಂದರೆ ಒಂದು ಮಾತು ಮಾತಾಡಿದ್ರೆ ನೀವು. ಇನ್ನು ಭಾರತದಾಗಿರೋ ಮುಸ್ಲಿಮರು ಪಾಕಿಸ್ತಾನ ಪರವಾಗಿ ನಿಂತಾರ, ಅದು ಎಷ್ಟು ವರದಿಗಳು ಬರತ್ತಾವ, ಸಾಲು ಸಾಲು ವರದಿಗಳು, ನಿಮ್ಮ ಕಣ್ಣು ತಪ್ಸಕ್ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಮಾತಾಡಿದ್ರೇನು ಮುಸ್ಲಿಮ್ರೆಲ್ಲ ಹಿಂಗೆ ಮಾತಾಡ್ಬೇಡ್ರಪ್ಪ, ಪಾಕಿಸ್ತಾನ ನಮ್ಮ ಶತ್ರು ದೇಶ ಐತಿ, ನಾವು ಭಾರತೀಯರು, ನೀವು ಭಾರತೀಯ ಮುಸ್ಲಿಮರು, ಹಿಂಗೆಲ್ಲ ಮಾತಾಡ್ಬೇಡ್ರಿ ಅಂತ ಹೇಳಿದ್ರೇನ್ರಿ? ಅಥವಾ ಭಯೋತ್ಪಾದಕರು ಎಲ್ಲ ಮುಸ್ಲಿಮ್ರಿದ್ರು, ಅವರು ಧರ್ಮ ಕೇಳಿ ಕೇಳಿ ಕೊಂದ್ರು ಅನ್ನೋ ಮಾತನ್ನ ಹೈಲೈಟ್ ಮಾಡಿದ್ರೇನು? ಅದನ್ನ ಮುಚ್ಚ ಹಾಕೋ ಪ್ರಯತ್ನದಾಗ ತಕ ಮಾತಾಡತ್ತೀರಿ, ಪಾಲ್ತೂ ಮಾತುಗಳನ್ನ ಮಾತಾಡತ್ತೀರಿ. ಬಲೂಚಿಸ್ತಾನದ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಏನಂದ್ರ, ಭಾರತದ ಯಾರ್ಯಾರು ಮುಸ್ಲಿಮರು ಪಾಕಿಸ್ತಾನ ಚಲೋ ಅಂತ ಹೇಳಾಕತ್ತೀರಲ್ಲ ಅವರೆಲ್ಲರೂ ಇಲ್ಲಿ ಪರಿಸ್ಥಿತಿನ ಅರ್ಥ ಮಾಡ್ಕೋರಿ. ನಿಮ್ಮನ್ನ ಭಾರತೀಯ ಮುಸ್ಲಿಮರಂತಾನ ಒಂದು ರೀತಿ ಕೆಳಗಾಗಿ ನೋಡ್ತಾರ, ನಿಮ್ಮನ್ನ ಇಲ್ಲಿ ಸೇರಿಸ್ಕೊಳಂಗಿಲ್ಲ, ಯಾಕೆ ಹಂಗೆ ಮಾತಾಡ್ತೀರಿ ಅಂತ ಭಾರತೀಯ ಮುಸ್ಲಿಮರಿಗೆ ಬುದ್ಧಿ ಹೇಳಿದ್ರು. ಅಲ್ರಿ, ಅವರ ಬುದ್ಧಿ ಹೇಳ್ತಾರ ಅಂದ್ರ, ಲಾಡ್ ಸಾಹೇಬ್ರ ನಿಮಗೇನು ಬಂದೈತ್ರಿ, ನೀವು ಬುದ್ಧಿ ಹೇಳ್ರಲ್ಲ. ಸಿಂಧೂ ಕಣಿವೆ ಒಪ್ಪಂದ ರದ್ದಾಗಿದ್ರಿಂದ ಭಾರತಕ್ಕಾಗೋ ಅನುಕೂಲದ ಬಗ್ಗೆ ಮಾತಾಡ್ರಿ. ಎಲ್ಲಾನು ಪಾಕಿಸ್ತಾನ ಜೊತೆ ಚರ್ಚೆ ಮಾಡ್ಬೇಕಿತ್ತು. ಇಲ್ಲೊಂದು ಡ್ಯಾಮ್ ಕಟ್ಟಬೇಕಂದ್ರೆ ಪಾಕಿಸ್ತಾನ ಓಕೆ ಅನ್ಬೇಕು, ಭಾರತನೂ ಓಕೆ ಅನ್ಬೇಕು, ಹಂಗೆಲ್ಲ ಇತ್ತು. ಆದ್ರೆ ಈಗ ಭಾರತ ತನ್ನಷ್ಟಕ್ಕೆ ತಾನ ನಿರ್ಧಾರ ತಗೊಂಡು ಡ್ಯಾಮ್ ಕಟ್ಬೋದು, ಕಣಿವೆ ಮಾಡ್ಬೋದು, ಏನು ಬೇಕಾದ ಮಾಡ್ಬೋದು. ಅದ್ರ ಬಗ್ಗೆ ಮಂದಿಗೆ ಹೇಳ್ರಿ, ಅದ್ರ ಅನುಕೂಲಗಳು ಹಿಂಗದಾವ, ಭಾರತ ಸರ್ಕಾರ ಇಷ್ಟು ಒಳ್ಳೆ ನಿರ್ಧಾರ ತಗೊಂಡೈತೆ ಅಂತ ಒಂದಿಟ್ಟು ಬಾಯಿ ಬಿಟ್ಟು ಮಾತಾಡ್ರಿ. ಅದನ್ನ ಬಿಟ್ಟ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅದಾತು ಇದಾತು ಅದೇನೂ ಆಗಂಗಿಲ್ಲ. ಇನ್ನು ಭಾರತ ಸರ್ಕಾರ 48 ಗಂಟೆ ಒಳಗ ಪಾಕಿಸ್ತಾನ ಪ್ರಜೆಗಳೆಲ್ಲರೂ ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಆದೇಶ ಕೊಡ್ತು. ಅದ್ರ ಬಗ್ಗೆ ನೀವು ತುಟ್ಟಕ್ ಬಿಟ್ಟಕ್ ಅನ್ಲಿಲ್ಲ. ಎಂತ ಚಲೋ ನಿರ್ಧಾರ ಐತ್ರಿ ಅದು. ಪಟಾಪಟ ಎಲ್ಲ ಕ್ಲಿಯರ್ ಆಗ್ಬಿಡ್ತಾರೆ. ಆದ್ರೆ ನೀವು ಯಾರೇ ಬಂದು ನಮ್ಮ ಕರ್ನಾಟಕದಾಗಿರೋ ಪಾಕಿಸ್ತಾನದವರೆಲ್ಲ ತೊಲಗ್ರಿ ಅಂದ್ರೇನು, ಪಟಾಪಟ ಗೆಟ್ ಔಟ್ ಅಂದ್ರೇನು, ಒಂದು ಮಾತು ಮಾತಾಡ್ಲಿಲ್ಲ, ಕಳಿಸೋ ಕೆಲಸನೂ ಮಾಡ್ಲಿಲ್ಲ. ಆದ್ರ ಭಾರತ ಸರ್ಕಾರ ತಗೊಂಡಿರೋ ನಿರ್ಧಾರ ಎಲ್ಲಾನು ತಪ್ಪು, ಅದ್ರ ತಪ್ಪು ಹುಡುಕ್ಯಾಡೋದು, ಈ ಕೆಲಸ ಅಂತೂ ಬರಬ್ಬರಿ ಮಾಡ್ತೀರಿ. ಇದೆಲ್ಲ ಮಾತಾಡಕ್ ನಿಮಗೆ ಯಾರೋ ಬಂದು ನಾಲ್ಗೆ ಹಿಡಿತಾರ. ಆದ್ರ ಬೇಕಾ ಬಿಟ್ಟಿ ಮಾತಾಡಂದ್ರ ಹಿಂಗ್ ಮಾತಾಡ್ತೀರಿ. ಈ ತರದ ವಿಚಾರಗಳನ್ನ ಲೂಸ್ ಆಗಿ ಮಾತಾಡಬಾರ್ದ್ರಿ. ಯಾಕಂದ್ರ ನೀವು ಒಂದು ಒಳ್ಳೆ ಪದವಿ ಒಳಗ್ ಕುಂತೀರಿ. ಹಿಂಗೆಲ್ಲ ಲೂಸ್ ಆಗಿ ಮಾತಾಡಿದ್ರ ಮಂದಿ ನಿಮ್ನ ಲೂಸ್ ಅನ್ಕೊಂಡ್ರೆ ತಪ್ಪಾಗ್ಬಿಡ್ತೈತ್ರಿ. ಸಂತೋಷ್ ಲಾರ್ಡ್ ಸಾಹೇಬ್ರ, ಸಂತೋಷ್ ಲಾಡ್ ಸಾಹೇಬ್ರ. ಆದ್ರೆ ಇದು ನಿಮಗ ಗೌರವ ತರುವಂತ ಮಾತುಗಳು ಅಲ್ಲಿ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.